ಅನ್ನೋದು ಜಾತಿ ಸೂಚಕ ಪದ ಅಲ್ಲ. ಗೌಡ ಅಂದ್ರೆ ಊರಿನ ಯಜಮಾನ ಅಂತ ಕರೀತಾರೆ. ಗೌಡಿಕೆ ಅಂದ್ರೆ ಯಜಮಾನಿಕೆ ಅಂತ ಕರೀತಾರೆ. ಅದು ಜಾತಿ ಸೂಚಕ ಪದ ಅಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಿದೆ. ಅವ್ರು ಹುಟ್ಟು ಲಿಂಗಾಯತರಪ್ಪ. ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಇಟ್ಕೊಂಡಿದ್ದಾರೆ? ಒಂದು ಪ್ರಾಂತ್ಯಕ್ಕೆ ಯಜಮಾನಿಕೆಯನ್ನ ನಡೆಸ್ತಾ ಇರ್ತಾರಲ್ಲ, ಒಂದು ಊರಿನಲ್ಲಿ ಒಂದು ಗ್ರಾಮದಲ್ಲಿ ಯಜಮಾನಿಕೆಯನ್ನ ನಡೆಸೋರು ಅವರನ್ನ ಗೌಡರು ಅಂತ ಕರೀತಾರೆ. ಹಾಗಾಗಿ ಗೌಡ ಅನ್ನೋದು ಜಾತಿ ಸೂಚಕ ಪದ ಅಲ್ಲ. ಇದಕ್ಕೆ ಸ್ವಾಮಿ ಏನ್ ಓದಿದ್ರೆ ನೀವು? ಯಾವ ಊರು ನಿಮ್ದು? ಊರಿನ ಗೌಡರು ಅಂದ್ರೆ ಆ ಊರಿನ ಮುಖಂಡರು ಅಂತ. ಇದರಲ್ಲೂ ಜಾತಿ ಬೆರೆಸೋದು ಅಂದ್ರೆ ಅದು ಅಜ್ಞಾನದ ಪರಮಾವಧಿ. ಅಷ್ಟಕ್ಕೆ ಗೌಡ ಅಂದ್ರೆ ಅದು ಯಾವುದೇ ಜಾತಿ ಅಲ್ಲ, ಪದನಾಮ ಅಷ್ಟೇ. ಕರ್ನಾಟಕದ ಹಲವಾರು ಜಾತಿಯ ಜನರು ಗೌಡ ಅನ್ನುವ ಪದನಾಮ ಬಳಸ್ತಾರೆ ಅಂತ. ಇನ್ನು ಗುರುಪ್ರಸಾದ್ ಅನ್ನೋರು ಬರ್ಕೋತಾರೆ, ಗೌಡ ಅಂದ್ರೆ ಮುಖ್ಯಸ್ಥ ಅಂತ ಅನ್ಕೊಳ್ಳಿ. ಆ ರೀತಿ ಯಾವುದೇ ಜಾತಿ ಇಲ್ಲ. ಬಹುತೇಕ ಶೂದ್ರ ಜಾತಿಗಳಲ್ಲಿ ಸ್ವಲ್ಪ ಅನುಕೂಲಸ್ಥ ಕುಟುಂಬಗಳಲ್ಲಿ ಗೌಡ ಯಜಮಾನ ಅನ್ನೋ ಪದ ಬಳಕೆ ಇದೆ. ಉದಾಹರಣೆಗೆ ಬಸನಗೌಡ ಪಾಟೀಲ್ ಯತ್ನಾಳ್, ನಾನು ಅವಾಗಲೇ ಹೇಳಿದ್ದೆ ನಿಮಗೆ. ಇನ್ನು ಸದಾನಂದ ಗೌಡ, ಸಾರಸ್ವತ, ಕುಂಚಿಟಿಕ ಗೌಡ, ಹಳ್ಳಿಕಾರ್ ಗೌಡ, ಗಂಗಟ್ಕರ್ ಗೌಡ, ಕುರುಬಗೌಡ, ಹೀಗೆ ಆಯಾ ಪ್ರಾಂತ್ಯಗಳಿಗೆ ಗೌಡ ಎಂಬ ವಿಶೇಷಣ ಶಬ್ದವೇ ಹೊರತು ಜಾತಿ ಸೂಚಕ ಅಲ್ಲ. ಗೌರವಕ್ಕೆ ಪದ ಬಳಸಬಹುದು ಗೌಡ್ರೆ ಅಂದ್ರೆ ಯಜಮಾನ, ಮುಖ್ಯಸ್ಥ, ನ್ಯಾಯದಾತ, ಹಿರಿಯ, ಹೀಗೆ ಸಾಮಾಜಿಕ ಸ್ತರದ ಅನೇಕ ಶಬ್ದಗಳಿವೆ. ನನಗೆ ಗೊತ್ತಿರೋ ಮಾಹಿತಿ ಹೇಳಿದ್ದೇನೆ. ಇನ್ನೂ ಗೊತ್ತಿದ್ದವರು ಮಾಹಿತಿ ಇದ್ದಲ್ಲಿ, ಸ್ಥಳೀಯ ವಿಚಾರಗಳಿದ್ದಲ್ಲಿ ಹಾಕಿ ಅಂತ ಬರೀತಾರೆ. ಇನ್ನು ಸಲಾಂ ಸಮಿ ಅಂತ ವ್ಯಕ್ತಿ ಬರೀತಾರೆ. ಸಮೀರ್ ದೂತ ಹೇಳಿದ ಗೌಡ ಪದದ ಅರ್ಥ ಹೀಗಿದೆ: ಉತ್ತರ ಕರ್ನಾಟಕದ ಕಡೆ ಗೌಡ ಅಂದ್ರೆ ದೊಡ್ಡ ವ್ಯಕ್ತಿ ಅಂತ. ಬಿಜಾಪುರ ಕಡೆ ಹೆಚ್ಚಿನ ಮುಸ್ಲಿಮರು ಮಾತೃಭಾಷೆ ಉರ್ದು, ಆದರೂ ಸಹ ಕನ್ನಡದಲ್ಲೇ ವ್ಯವಹರಿಸ್ತಾರೆ. ಅವರು ಪರಸ್ಪರ ಮಾತನಾಡುವಾಗ ಅಲ್ರಿ ಗೌಡ್ರೆ, ನೋಡ್ರಿ ಗೌಡ್ರೆ ಅಂತಾರೆ. ಮೊದಲಿಗೆ ನನಗೂ ಆಶ್ಚರ್ಯ ಏನಿವರು ಮುಸ್ಲಿಮರಾಗಿ ಪರಸ್ಪರ ಗೌಡ್ರೆ ಅಂತಾರಲ್ಲ ಅಂತ. ಬಿಜಾಪುರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಕಡೆ ಹೆಚ್ಚಾಗಿ ಗೌಡರು ಎಂಬ ಪದಗಳನ್ನ ಬಳಸ್ತಾರೆ. ಇನ್ನು ಭೀಮ್ ಮೌರ್ಯ ಅಂತ ಹೇಳ್ಬಿಟ್ಟು ಅವರೊಂದು ಪದ ಬರೀತಾರೆ, ಯಾವ ಡ್ಯಾಶ್ ಗೌಡ ಅನ್ನೋದು ಒಂದು ಜಾತಿ ಅಂತ. ಉತ್ತರ ಕರ್ನಾಟಕದಲ್ಲಿ ಮುಸ್ಲಿಮರು ಊರಗೌಡರು ಇದ್ದಾರೆ. ದಲಿತರು, ಕುರುಬರು, ಲಿಂಗಾಯತರು, ಬೇಡರು ಮುಂತಾದ ಸಣ್ಣ ಸಣ್ಣ ಸಮಾಜದಲ್ಲಿಯೂ ಗೌಡರಿದ್ದಾರೆ. ರವಿ ಬೆಳಗರ್ ಅವರು ಹೇಳಿದ್ರು, ನಾನು ಉತ್ತರ ಕರ್ನಾಟಕದಲ್ಲಿ ಒಂದು ಪಾರ್ಕಲ್ಲಿ ಕೂತಿದ್ದೆ, ಒಬ್ಬ ಹುಡುಗ ಆಟ ಆಡ್ತಿದ್ದ. ಯಾಕಂದ್ರೆ ಬಾರ ಇಲ್ಲಿ ತುಂಟ, ಏನೋ ನಿನ್ನ ಹೆಸರು ಅಂತ ಕೇಳಿದೆ. ನನ್ನ ಹೆಸರು ಅಬ್ಬಾಸ್ ಗೌಡ ಅಂತ. ಅಬ್ಬಾಸ್ ಗೌಡನ? ನಿನ್ನ ಅಪ್ಪನ ಹೆಸರೇನು? ನನ್ನ ಅಪ್ಪನ ಹೆಸರು ಶರೀಫ್ ಗೌಡ ಅಂತ ಹೇಳ್ದ. ಆಮೇಲೆ ರವಿ ಬೆಳಗರ್ ಹೇಳಿದ್ರು, ಈ ಗೌಡ ಅನ್ನೋದು ಆ ಊರಿನ, ಆ ಪ್ರಾಂತ್ಯಕ್ಕೆ, ಆ ಏರಿಯಾಕ್ಕೆ ಸಂಬಂಧಪಟ್ಟಂತ ಒಬ್ಬ ಯಜಮಾನಿಕೆಯನ್ನು ನಡೆಸುವವನಿಗೆ ಗೌಡ ಅಂತ ಕರೀತಾರೆ. ಮುಸಲ್ಮಾನರು ಕೂಡ ಪರಸ್ಪರ ಏನ್ರಿ ಗೌಡ್ರೆ ಅಂತ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ಕೊತಾರೆ. ಕೆಲವು ಕಡೆ ಪಟೇಲರು ಅಂತ ಹೇಳ್ತಾರಲ್ಲ, ಹಾಗೆ ಗೌಡರು ಅಂದ್ರೆ ಅದು ಜಾತಿ ಸೂಚಕ ಪದ ಆಗೋದಿಲ್ಲ. ಅದು ಅಸ್ತಿತ್ವದ ಸೂಚಕ ಪದ, ಯಜಮಾನಿಕೆಯ ಸೂಚಕ ಪದ. ಇಷ್ಟೇ ಇರೋದು.